ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ. ಪ್ರಿಯ ವೀಕ್ಷಕರೇ, ನಿನ್ನೆ ನಾನು ಹುಬ್ಬಳ್ಳಿಯಲ್ಲಿ ನಡೆದ ಲವ್ ಜಿಹಾದ್ ಬಗ್ಗೆ ಒಂದು ಸುದ್ದಿ ಪ್ರಸಾರ ಮಾಡಿರ್ತೀನಿ. ರಾತ್ರಿ ಒಂದು ಒಳ್ಳೆ ಬೆಳವಣಿಗೆ ಆಗುತ್ತೆ ಮತ್ತು ವೈಯಕ್ತಿಕವಾಗಿ ನನಗೂ ಕೂಡ ಬಹಳ ಖುಷಿ ಆಗುತ್ತೆ. ಮಧ್ಯರಾತ್ರಿ ಸುಮಾರು 1-1:30 ನನ್ನ ವಾಟ್ಸಪ್ ನಂಬರ್ಗೆ ಕೆಲವು ಫೋಟೋಗಳು ಬರ್ತವೆ. ಯಾರೋ ಒಬ್ಬರು ಕಳಿಸಿರ್ತಾರೆ. ನಾನು ಬೆಳಿಗ್ಗೆ ಎದ್ದು ನೋಡ್ತೀನಿ, ಬಹಳ ಖುಷಿ ಆಗುತ್ತೆ. ಏನು ವಿಷಯ ಅಂತಂದರೆ, ಮೊನ್ನೆ 3ನೇ ತಾರೀಕಿಗೆ ಲವ್ ಜಿಹಾದ್ ನಡೆಯುತ್ತೆ, ಪ್ರಕರಣ ದಾಖಲಾಗುತ್ತೆ. 4ನೇ ತಾರೀಕು ಅಂದರೆ ನಿನ್ನೆ ರಾತ್ರಿ 8 ಗಂಟೆಗೆ ರಾಜ್ಯದ ಗೃಹ ಮಂತ್ರಿಗಳು ಹುಬ್ಬಳ್ಳಿಗೆ ಬರ್ತಾರೆ. ಈ ಸಂದರ್ಭದಲ್ಲಿ SSK ಸಮಾಜದ ಧರ್ಮದರ್ಶಿಗಳಾದ ಸತೀಶ್ ಮೆಹರವಾಡಿಯವರು ಮತ್ತು ಆ ಸಮಾಜದ ಕೆಲವು ಮುಖಂಡರು ಅವರ ಜೊತೆಗೆ ಎಲ್ಲ ಸೇರಿಕೊಂಡು ರಾಜ್ಯದ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರಿಗೆ ಒಂದು ಮನವಿಯನ್ನು ಮಾಡಿಕೊಳ್ತಾರೆ. ಈ ಒಂದು ಪ್ರಕರಣ ಏನು ದಾಖಲಾಗಿದೆ, ಇವೇನು ಘಟನೆಗಳು ಘಟಿಸ್ತಾ ಇದ್ದಾವೆ, ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿಬಿಟ್ಟು ಮನವಿ ಕೊಡ್ತಾರೆ. ಆ ಸಮಯದಲ್ಲಿ ಹುಬ್ಬಳ್ಳಿ ಧಾರವಾಡ ಆಯುಕ್ತರಾದ ಶಶಿಕುಮಾರ್ ಅವರು ಕೂಡ ಅಲ್ಲೇ ಇರ್ತಾರೆ. ಗೃಹ ಮಂತ್ರಿಗಳು ಕೂಡ ಇದಕ್ಕೆ ಬಹಳ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ತಾರೆ. ಯಾರೇ ಆಗಿರಲಿ, ಏನೇ ಆಗಿರಲಿ, ಆ ಪ್ರಕರಣವನ್ನು ಯಾರೂ ಸಲೀಸಾಗಿ ತಗೋಬೇಡಿ, ದಯವಿಟ್ಟು ಬಹಳ ಕೇರ್ಫುಲ್ಲಾಗಿ ತನಿಖೆ ಮಾಡಿ, ಪರಿಶೀಲನೆ ಮಾಡಿ, ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿಬಿಟ್ಟು ಎನ್ ಶಶಿಕುಮಾರ್ ಅವ್ರ ಗಮನಕ್ಕೆ ತರ್ತಾರೆ. ಅದಕ್ಕೆ ಎನ್ ಶಶಿಕುಮಾರ್ ಅವರು ಕೂಡ ಅವ್ರಿಗೆ ಆಯಿತು ಅಂತ ಹೇಳ್ಬಿಟ್ಟು ಒಂದು ಭರವಸೆಯನ್ನು ಕೊಡ್ತಾರೆ. ನನಗಿದು ಬೇಕಿತ್ತು. ಯಾಕಂತಂದರೆ ಇಂಥ ಘಟನೆಗಳು ಘಟಿಸಿದಾಗ ಸಮಾಜಕ್ಕೆ ಸಂಬಂಧಪಟ್ಟ ಮುಖಂಡರು, ಹಿರಿಯರು ಸೈಲೆಂಟಾಗಿ ಇದ್ಬಿಟ್ರೆ ಇವ್ರಿಗೆ ಹೇಳೋರು ಕೇಳೋರು ಯಾರು ಇರೋದಿಲ್ಲ. ಆಮೇಲೆ ನನಗೆ ಈ ಸತೀಶ್ ಮೆಹರವಾಡಿ ಅಂತ ಏನಿದಾರಲ್ಲ, ಇವರೇನು ಕಡಿಮೆ ಅನ್ಕೋಬೇಡಿ. ಅವರು ತಲೆ ತೆಗೆದು ನಿಂತ್ಕೊಂಡ್ರೆ ಏನೇನೋ ಆಗಿ ಹೋಗ್ಬಿಡುತ್ತೆ. ಲವ್ ಜಿಹಾದ್ ಅನ್ನೋ ಪದ ಯಾರ ಬಾಯಲ್ಲೂ ಬರಲ್ಲ. ಆ ರೀತಿ ಅವರು ಮಾಡಬಹುದು. ಅಷ್ಟು ಕಠೋರವಾದ ವ್ಯಕ್ತಿ. ಆದರೆ ಯಾಕೋ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ. ಅವರು ವೈಲೆಂಟ್ ಆಗಬೇಕು ಅಂತ ನಾನು ಅವರಲ್ಲಿ ನೇರವಾಗಿ ಮನವಿ ಮಾಡ್ಕೊಳ್ತೀನಿ. ನಿಮ್ಮದೇ ಆದ ಒಂದು ತಂಡವನ್ನು ಕಟ್ಟಿ, ಯಾರು ಈ ಲವ್ ಜಿಹಾದ್ ಪ್ರಕರಣಗಳನ್ನು ಮಾಡ್ತಾ ಇದ್ದಾರೆ, ಯಾರು ಇಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ, ಅಂಥವ್ರನ್ನು ಹೆಡೆಮುರಿ ಕಟ್ಟಿ ನಿಮ್ಮ ಸಮಾಜದ ವತಿಯಿಂದ. ನಿಮ್ಮಂಥ ಹಿರಿಯರಿಗೆ, ನಿಮ್ಮ ಸಮಾಜಕ್ಕೆ ನನ್ನಂಥವರು ಕೂಡ ಬೆಂಬಲ ಕೊಡ್ತೀವಿ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಈ ಎಲ್ಲ ಹಿರಿಯರು ಸೇರಿಕೊಂಡು, ಮುಖಂಡರು ಸೇರಿಕೊಂಡು, ಧರ್ಮದರ್ಶಿಗಳ ನೇತೃತ್ವದಲ್ಲಿ ನಿನ್ನೆ ಗೃಹ ಮಂತ್ರಿಗೆ ಮನವಿ ಮಾಡಿಕೊಂಡಿದ್ದಾರೆ, ಇದನ್ನು ನಾನು ಸ್ವಾಗತಿಸ್ತೀನಿ. ಬಹಳ ಒಳ್ಳೆಯ ವಿಷಯ. ಎಲ್ಲ SSK ಸಮಾಜದ ಜನಗಳಿಗೆ ಮತ್ತು ಮುಖಂಡರಿಗೆ ಒಳ್ಳೆಯದಾಗಲಿ. ನಮಸ್ತೆ.